ಅಂದ್ರೆ ಅದೊಂದು ಸಂಕೇತ ಮದುವೆ ಇಲ್ಲ ಇಲ್ಲ, ನಾನು ಖಂಡಿತ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನಾನು ಆಗ್ತೀನಿ, ವೆರಿ ಸೂನ್ ನ್ಯೂಸ್ ಕೊಡ್ತೀನಿ. ಹುಡುಕ್ತಾ ಇದ್ದಾರೆ. ಅರೇಂಜ್ ಮ್ಯಾರೇಜ್ 100% ಅರೇಂಜ್ ಮ್ಯಾರೇಜ್. ಮೇಡಮ್, ರಾಜಕೀಯಕ್ಕೆ ಏನಾದ್ರು ಬರ್ತಿದ್ದೀರಾ? ಯಾಕೋ ಹಿಂಟ್ ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ ಈ ಮೂಲಕ. ಜೋರಾಗಿ ಇಲ್ಲ ಮೂಲಕಲ್ಲ, ಜೋರಾಗಿ ಬರ್ತ್ಡೇ ನನಗೆ ಅದು ನೋವೇ. ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿದ್ದಾರೆ. ಅವರು ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಡೈಲಾಗ್ಗಳನ್ನೆಲ್ಲ ಹೇಳಿ ವಿಶ್ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಳ್ಳೋದಾದ್ರೆ, ಇತ್ತೀಚೆಗೆ ಅವ್ರು ಹೇಳ್ತಾರೆ ನಿಮ್ಗೆ ಸಿಕ್ಕಾಗ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಬರ್ತಿದೆ, ಅದನ್ನೆಲ್ಲ ಕೇಳಿ ನಾವೆಲ್ಲರೂ ಬೇಸರ ಆಗಿದ್ವಿ. ನಿಮಗೆ ಪರಿಸ್ಥಿತಿ ಅದು ಎಷ್ಟು ನೋಡುತ್ತೆ? ಅದು ನಂಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ. ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನ್ಸುತ್ತೆ. ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕಾಗುತ್ತೆ. ಸೊ ಕೇಳಿ ಮಾಡೋದನ್ನ ಯೂಶಲಿ ನಾನು ಕನ್ಸಿಡರ್ ಮಾಡಲ್ಲ. ಸೊ ಯಾ, ಐ ಹೋಪ್ ಹೀ ಈಸ್ ಫೈನ್ ಆ್ಯಂಡ್ ಯಾ. ನಿಮ್ಮ ಮನಸ್ಸು ಕದ್ದ ಚೋರ ಹೇಗಿರಬೇಕು? ಕದಿಯುವಂತ ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನೋ ಡ್ರೀಮ್ ಬಾಯ್, ಅಬ್ಸಲ್ಯೂಟ್ಲಿ ನೋ. ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ, ನಮ್ದು ಏನೋ ಪ್ಲ್ಯಾನ್ ಇರುತ್ತೆ, ಭಗವಂತಂದು ಏನೋ ಪ್ಲ್ಯಾನ್ ಇರುತ್ತೆ ಅಂತ. ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ, ನೀವು ಹುಡುಕಿ ಅಂತ, ನೋಡೋಣ. ಮೇಡಮ್, ಈಗ ತಮಿಳ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ನೀವು ಸೌಂಡ್ ಮಾಡ್ತಾ ಇರೋದ್ರಿಂದ ಬೇರೆ ಯಾವುದಾದ್ರೂ ಸಿನಿಮಾ ಆಫರ್ಸ್ ಬಂದಿದೆಯಾ? ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ. ವಿಲನ್ ಆಗಿ ನನಗೆ ಅಪ್ರೋಚ್ ಮಾಡ್ತಿದ್ದಾರೆ ಇವಾಗ. ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ. ನನಗೆ ತುಂಬ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದರೂ ನನಗೆ ವಿಲ್ಲನ್ ಆಗೇ ಮಾಡಬೇಕು ಅನ್ನೋ ಆಸೆ ಇತ್ತು. ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ, ನೀಲಾಂಬರಿ ಅನ್ನೋ ಪಾತ್ರ. ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು, ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು. ಸೊ ನಾ ಹೇಳಿಲ್ವ ಇವಾಗ, ಅದೇ ಜಸ್ಟ್ ಹೇಳಿದೆ, ನಾನೇನೋ ಅಂದ್ಕೊಳ್ತೀನಿ, ಭಗವಂತ ಏನೋ ಪ್ಲಸ್ ಮಾಡ್ತಾನೆ ಅಂತ. ಸೊ ಹೀ ಗ್ರ್ಯಾಂಟೆಡ್ ಮೈ ವಿಶ್. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅನ್ಕೊಂಡ್ವಿ, ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ, ಸಿನಿಮಾ ನೋಡಿದ್ಮೇಲೆ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳಿದ್ರು. ಟ್ರೋಲ್ ನೋಡಿದ್ರೆ ಬರೀ ಇಂಥವೇ ಅನ್ನೋದು ಬಹಳ. ಇವಾಗ ಯಾವ ಟ್ರೋಲ್ ಆದ್ರೂ ನಿಮ್ಗೆ ಅದೊಂದು ತುಣುಕು ಬಳಸ್ಕೊಳ್ತಾರೆ. ಅದನ್ನ ನೀವೇ ನೋಡುವಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನಾನು ಮಜಾ ಮಾಡ್ತೀನಿ, ನಾನು ಟ್ರೋಲ್ಸ್ ಮಜಾ ಮಾಡ್ತೀನಿ, ಮೀಮ್ಸ್ ಮಜಾ ಮಾಡ್ತೀನಿ. ಆಮೇಲೆ ತುಂಬಾ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ. ಅದಾಗಿರ್ಬೋದು, ಎಷ್ಟೊಂದಿದೆ. ಲೈಕ್ ಅಂಬಿ ಸರ್ ಆಗಿರ್ಬೋದು, ಅದಾದ್ಮೇಲೆ ಜಮೀರ್ ಅಹಮದ್ ಅವ್ರದ್ದು ಆಗಿರ್ಬೋದು, ತುಂಬಾ ಟ್ರೋಲ್ಸ್ ಅಲ್ಲಿ ತುಂಬಾ ಯೂಸೇಜ್ ಆಗುತ್ತೆ. ಆ್ಯಂಡ್ ದೇ ಆರ್ ಅಮೇಝಿಂಗ್. ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್. ನಿಮ್ ತುಣುಕ್ ಬಳಸ್ಕೊಂಡು ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್, ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ರು ಯಾಕೆ. ಇಲ್ಲ, ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬಂದಿದೆ, ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸು. ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್. ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು. ನೆಗೆಟಿವ್ ಕಾಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ. ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ? ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ. ಮೊಬೈಲ್ ಇದೆ, ಆಮೇಲೆ ಫೋಟೋಸು ಅಷ್ಟೇ. ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್, ಹೀರೋಗಳ ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ. ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳಾಗಿರಲ್ಲ, ಜಸ್ಟ್ ಟು ಟ್ರಿಗರ್ ಅದರ್ ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ. ಅದನ್ನು ಮಾಡಬೇಡಿ, ನಾನು ಮಾಡಬೇಡಿ ಅಂದೂ ಯಾರೂ ಕೇಳಲ್ಲ. ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಇಲ್ಲಿ ನಮ್ಮ ಮಾತೇನೇ ಕೇಳ್ತಾರೆ. ಆಮೇಲೆ ನಾನು ಇಲ್ಲಿ ಕುತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ, ನಾನು ಅದನ್ನು ಹೇಳೋದು ಇಲ್ಲ. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್. ನಾವೇನು ಅನ್ಕೊಂಡಿದೀವಿ ಅದನ್ನ ಮಾತ್ರ ಫೋಕಸ್ಡ್ ಆಗಿರ್ಬೇಕು ಅಷ್ಟೇ. ಕೆಲವು ಹೆಣ್ಮಕ್ಳಿಗೆ ಮತ್ತೆ ಸೆಲೆಬ್ರಿಟಿಗಳಿಗೆ ಕೆಟ್ಟ ಕಮೆಂಟ್ಸ್ ಬಂದಾಗ ಅದನ್ನು ಹೇಳೋದಾ ಬೇಡವಾ ಸೊಸೈಟಿಯಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಅಂಥವ್ರಿಗೆ ಏನಾದರೂ ನಂದು ಒಂದು ಸಣ್ಣ ರಿಕ್ವೆಸ್ಟ್, ಇದಾದರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆಲ್ಲರಿಂದ.
ನಾನು ಹೇಳ್ದೆ ಗೊತ್ತಾ, ಟ್ರೋಲ್ಸ್ ಆಗಿರ್ಬೋದು, ಮೀಮ್ ಕ್ರಿಯೇಟರ್ಸ್ ಆಗಿರ್ಬೋದು, ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ. ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು AI ಆಗಿರ್ಬೋದು, ಇಟ್ ಈಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್, ಬೇರೆಯವ್ರಿಗೂ ಕೂಡ, ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬ ಜನ ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಬೇರೆ ಯಾರ್ದೋ ಇಮೇಜ್ ತೊಗೊಂಡು ಅವ್ರ ಫೋಟೋ ಹಾಕೋದು, ಆ ಥರ ಎಲ್ಲ ಎಡಿಟ್ ಮಾಡಿದಾಗ ತಪ್ಪಾಗುತ್ತೆ. ನಾನು ಇಷ್ಟು ದಿನ ಬರೀ ಸಿನಿಮಾದವ್ರು ಮಾತ್ರ ಅದನ್ನು ಫೇಸ್ ಮಾಡ್ತಿದ್ದೆ, ಈಗ ಪ್ರತಿಯೊಬ್ಬರು ಕೂಡ ಅದು ಹಿಂಸೆ ಆಗ್ತಿದೆ. ಸೊ ಅದನ್ನು ಹೆಂಗಾದ್ರೂ ಬ್ಯಾನ್ ಮಾಡಬೇಕಿಲ್ಲ, ಆ ಒಂದು ಟೆಕ್ನಾಲಜಿನ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್, ನೀವು ಎಲ್ರಿಗೂ ಏನಾದರೂ ಆದರೆ ಪ್ಲೀಸ್ ಡೂ ಸಮಥಿಂಗ್, ಒಂದು ಅವೇರ್ನೆಸ್ ಕ್ರಿಯೇಟ್ ಎಲ್ರಿಗೂ, ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಮೀಮ್ ಕ್ರಿಯೇಟರ್ಸ್ ಆ್ಯಂಡ್ ಟ್ರೋಲ್ಸ್, ದಯವಿಟ್ಟು ಹೇಳ್ತೀನಿ, ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕಾಗತ್ತೆ. ನೀವು ಯಾರು ಏನು ಮಾಡಲ್ಲ ಅಂದರೆ ನಾವು ಎಷ್ಟೇ ಹೇಳಿದ್ರೂ ಅದು ಪ್ರಯೋಜನ ಆಗುತ್ತೆ.